ರಾಘವೇಂದ್ರ ಗುರು ಸಾರ್ವಭೌಮರನ್ನ ಯಾಕೆ ಸ್ಮರಣೆ ಮಾಡಬೇಕು ಅಂತಂದ್ರೆ ರಾಯರ ಮೃದುವಾದ ಮನಸ್ಸೆಂಥದ್ದು ಗೊತ್ತಾ. ರಾಯರು ಪೂರ್ವಾಶ್ರಮದಲ್ಲಿ ವೆಂಕಟನಾಥಾಚಾರ್ಯರಾಗಿರ್ಬೇಕಾದ್ರೆ ಅವ್ರ ಮನೆಗೆ ಒಬ್ಬ ಕಳ್ಳ ಬಂದಂತೆ. ರಾತ್ರಿ ಒಬ್ಬ ಕಳ್ಳ ಬಂದು ಎಲ್ಲ ಕಳ್ತನ ಮಾಡ್ಕೊಂಡು ಹೋದ. ಬೆಳಗ್ಗೆ ವೆಂಕಟನಾಥಾಚಾರ್ಯ ಎದ್ದು ಅಳ್ತಾ ಕೂತಿದ್ದಾರೆ. ಹೆಂಡತಿ ಸರಸ್ವತಿ ಬಾಯಿ ಬಂದು ಕೇಳ್ತಾಳೆ, ಅಲ್ಲ ರೀ, ಎಷ್ಟೇ ಕಷ್ಟ ಇದ್ರೂ ಕೂಡ ಮನೆಯಲ್ಲಿ ತಿನ್ಲಿಕ್ಕೆ ಏನು ಪದಾರ್ಥ ಇಲ್ಲದೆ ಇದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಅಂಗಾರಕ್ಷತೆ ಹಚ್ಕೊಂಡು ಹೋಗ್ತಾ ಇದ್ರಿ. ಯಾರೇನ್ ಒಂದು ದಿನಕ್ಕೆ ಹೆಚ್ಚಾಗುವಷ್ಟು ಕೊಟ್ಟೆ, ಬೇಡ ಇವತ್ತಿಗೆ ಎಷ್ಟು ಕೊಟ್ಟಿದ್ದೀರೋ ಅಷ್ಟು ಸಾಕು ಅಂತ ಹೇಳಿ ಮಿಕ್ಕದ್ದನ್ನೆಲ್ಲ ವಾಪಸ್ ಕೊಟ್ಟು ಕಳಿಸ್ತಾ ಇದ್ರಿ. ಆದ್ರೆ ಇವತ್ತು ಮನೆಯಲ್ಲಿ ಕಳ್ತನ ಆಗಿದೆ ಅಂತ ಹೇಳಿ ನೀವು ಅಳ್ತಾ ಕೂತಿದ್ದೀರಲ್ಲ ಅಂತ ಕೇಳಿದ್ರೆ ವೆಂಕಟನಾಥಾಚಾರ್ಯ ರಾಯರು ಹೇಳ್ತಾರೆ, ಅಲ್ಲ ನಮ್ಮ ಮನೆಯಲ್ಲಿ ಇದ್ದದ್ದೇನ್ ಗೊತ್ತಾ, ಚಿನ್ನೆ ವಸ್ತ್ರೆ, ಭಿನ್ನ ಪಾನೀಯ ಪಾತ್ರೆ, ಉಟ್ಕೊಳ್ಳೋದಕ್ಕೊಂದು ಧೋತ್ರ, ಮತ್ತೆ ಗೋಲ್ ಮೇಲೆ ಹಾಕಿರೋದು ಒಂದು ಧೋತ್ರ, ಅಷ್ಟು ಬಿಟ್ಟರೆ ನನ್ನ ಹತ್ರ ಬಟ್ಟೆನೇ ಇಲ್ಲ. ಇನ್ನ ಇದ್ದದ್ದೇನು ಅಂತಂದ್ರೆ ಮುರುಕಲ ಪಾತ್ರೆ. ಅಲ್ಲ ಕಳ್ಳ ನಮ್ಮ ಮನೆಗೆ ಬಂದು ಹರಿದ ಬಟ್ಟೆ ಮುರಿದ ಪಾತ್ರೆ ತಗೊಂಡು ಹೋಗಿದ್ದಾನೆ ಅಂತಂದ್ರೆ ನನಗಿಂತ ಪಾಪ ಅವನ ಮನೆಯಲ್ಲಿ ಬಡತನ ಜಾಸ್ತಿ ಇದೆ ಅಲ್ಲ ಅಂತ ಹೇಳಿ ಅವನ ಮೇಲೆ ಕನಿಕರದಿಂದ ನಾ ಅಳ್ತಾ ಇದ್ದೇನೆ ಅಂತ ಹೇಳಿ ರಾಯರ ಆ ವಿಶಾಲವಾದ ಹೃದಯ ಇಂದು ಕಂಡವರಿಗೆ ಬೆಂದು ಬಂದವರಿಗೆ ತುಂಬಿದ ಕೈಯಿಂದ ಕೊಡುವಂತಹ ಮಹಾಕಲ್ಪವೃಕ್ಷ ಕಾಮಧೇನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ರೀತಿಯಾಗಿ ತುಂಬಿ ಕೊಡುವಂತಹ ಕಲ್ಪವೃಕ್ಷ ಕಾಮಧೇನು ಸದೃಶರಾದಂಥವರು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು.